ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್. ಟೈಮಿಂಗ್ ಅದಕ್ಕೆ 5 ಗಂಟೆ ಆಗೈತಿ. ಬರ್ರಿ ಜಿಮ್ಗೆ ಹೋಗೋಣಂತ. ಹಲೋ ಗೈಸ್, ನಾವಿವತ್ತು ಜಿಮ್ಗೆ ಅಂತಂದು ಬಂದೀವಿ. ನಿನ್ನೆನೂ ಬಂದ್ವಿ, ಇವತ್ತೂ ಬಂದ್ವಿ. ನಮ್ಮ ಓನರ್ ಇವತ್ತೂ ಬಂದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಸಂಡೇ, ಅವ ಬರೋಂಗಿಲ್ಲ. ಬಟ್ ಕೆಲವೊಂದು ಸಲ ಸಂಡೇ ಟೈಮ್ನಾಗೂ ಬರ್ದಿರ್ತಾನೆ. ಅದ್ರ ಕೀನೂ ಕೊಟ್ಟಿಲ್ಲ, ಅವನು ಬಂದಿಲ್ಲ. ಅದಕ್ಕೆ ನಾನು ನಮ್ಮ ಜಿಮ್ ಪಾರ್ಟ್ನರ್ ಇಬ್ಬರು ವಾಕಿಂಗಾರ ಮಾಡಿದ್ರೆ ಆಯ್ತು ಅಂತಂದೇಳಿ ವಾಕಿಂಗ್ ಮಾಡ್ಕೊಂಡು ಹೊಂಟೀವಿ. ಇಲ್ಲಿಂದ ನಮ್ಮ ಕಾಲ್ಕುಲೇಶ್ವರ ಕ್ರಾಸ್ ಒಂದೂವರೆ ಕಿಲೋಮೀಟ್ರ್ ಆಗ್ತೈತಿ. ಹಂಗೆ ಹೋಗಿ ಬಂದು ಅಲ್ಲೇ ಸ್ವಲ್ಪ ವಾರ್ಮಪ್ ಮಾಡ್ತೀವಿ. ಏನು ಮಾಡ್ಬೇಕು ಮತ್ತು ಇದನ್ನ ಮಾಡ್ಕೊಂಡು ಹೋಗೋದ ನಮ್ಮ ಬಾಳು. ಅವನು ನಾನು ಜಿಮ್ ಹಚ್ಚಿಲ್ಲ ಮಾರೆ, 2 ದಿನ ಐತೆ. 5 ಗಂಟೆಗೆ ಎದ್ದು ಬರತ್ತೀನಿ. ಜಿಮ್ ಮಾಡ್ಬೇಕು, ನಿಮಗೆ ತೋರಿಸ್ಬೇಕು ಅನ್ನೋದು ಭಾಳ ಐತಿ. ಅವನು ಜಿಮ್ ಓನರ ಬರೋವಲ್ಲ. ನಸೀಬ್ದಾಗ ಇಲ್ಲ ಏನು ನಮಗೇನು ಇರ್ತಾವೆ ಗೊತ್ತಾನ ಆಗಂಗಿಲ್ಲ ರೀ ಮತ್ತೆ. ಗೈಸ್, ಈಗ ವಾರ್ಮಪ್ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ಸು ನಮ್ಮ ಜಿಮ್ ಕಡೆನೇ ಬಂದೀವಿ. ಗಾಡಿ ಇಲ್ಲೇ ಹಚ್ಚೋಗಿತ್ತು. ನಾವು ಗಾಡಿ ಇಲ್ಲೇ ಹಚ್ಚಿ ಕಾಲ್ಕುಲೇಶ್ವರ ಕ್ರಾಸ್ ಅಂತೈತಿ, ಅಲ್ಲಿ ಮಟ್ಟ ಹೋಗಿದ್ವಿ. ಹೋಗಿ ಮುಗಿಸ್ಕೊಂಡು ಇಲ್ಲೇ ಬಂದು ಈಗ ಅಲ್ಲೇ ಹೋಮ್ ನೋಡಿ ಚಾ ಕುಡಿಯೋಕೆ ಸಾರಿ ಕಾಫಿ ಒಂದೇ ದಿನ ವರ್ಕೌಟ್ ಮಾಡಿಬಿಟ್ಟೀನಿ. ಭಾಳ ಅಂದ್ರೆ ಭಾಳ ಅನುಸ ಆಗೈತಿ. ಗೈಸ್, ಇಲ್ಲೇ ಬಂದೀವಿ ಅಂಕಲರ ಕಡೆ ಕಾಫಿ ಕುಡಿಯೋಕಂತಂದು. ಕಾಲು ಮ್ಯಾಗ ಎತ್ತಿಡ್ಸೋ ಕುದ್ರಕ್ಕೂ ಬರತ್ತಿಲ್ಲ. ಅಂಕಲರ್ ಕಾಫಿ ಮಾಡತ್ತಾರ. ಬೈ ಹೆಂಗೈತೆ ಒಂದೇ ದಿನದ್ದು? ನೀವು ಹಚ್ತಾ ಬಂದಿ, ನೀವು ಹೇಳ್ಬೇಕು, ನಾನಲ್ಲ. ನಮ್ದು ಕೇಳ್ತಿರ ಬಿಡ್ರಿ. ಕಾಲು ತಳಗೆ ಇಡಕ್ಕೆ ಬರತ್ತಿಲ್ಲ, ಬ್ಯಾಗ್ ಇಡಕ್ಕೆ ಬರತ್ತಿಲ್ಲ. ಸ್ವಲ್ಪ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ನಮ್ಮ ಮನೆಗಿನ್ನೂ ಯಾರೂ ಎದ್ದಿಲ್ಲ. ನಮ್ಮ ತಮ್ಮಗೆ ಎಬ್ಸೋಣ ಅಂತ ಬಂದಾಕ. ಅಭಿ ಬಾಗ್ಲ ತೆಗಿ ಬಾಪ. ಬಾಗ್ಲ ತೆಗಿ. ಮಲ್ಕೊಳೋದು ಗೈಸ್. ಇನ್ನು ಟೈಮು 7 ಗಂಟೆ ಆಗೈತೆ ಅಷ್ಟ. ನಾಳೆಯಿಂದ ಬರ್ತೀನಿ. ನೀನು ಬರ್ತಿದ್ದಿ? ಹಾಂ, ಎಬ್ಬಸ್ಲ್ಯಾಂಗ ನಾಳೆ ಹತ್ರ ನಿಂಗೂ. ಗೈಸ್, ಈಗ ಜಸ್ಟ್ ಕಾಫಿ ಕುಡ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಂತ. ಮನೆಗೆ ಹೋಗಿ ಜಾಕಕ್ಕೆ ನೀರು ಕಸಕ್ಕಿಟ್ಟು ನಮ್ಮ ಮಮ್ಮಿಗೆ ಹೆಲ್ಪ್ ಆಗಲಿ ಅಂತ ನಾನು ಕಸ ಹೊಡೆದಿರತ್ತು. ಇವತ್ತಂತಲ್ಲ, ಡೈಲಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ಅಂತ ಅವ್ರಿಗೆ. ಹಾಲು ತಲೆ ಆಗೈತೆ ಅಂತ ಹೇಳಿದ್ರೆ ಹಾಲು ತರಕೊಂತ ಬಂದೀನಿ. ಟೈಮಿಗೆ 8:30 ಆಗೈತಿ. ನಮ್ಮ ಮಮ್ಮಿ ನಾಷ್ಟ ರೆಡಿ ಮಾಡತ್ತಾರ. ನಾಷ್ಟ ರೆಡಿ ಮಾಡಿದ ತಕ್ಷಣ ತಿಂದ್ಕೊಂಡು ಮತ್ತು ದೋಸೆ ರೆಡಿ ಆಯ್ತಾ? ಇನ್ನ ಇಲ್ಲ. ಗೈಸ್, ಚಟ್ನಿ ರೆಡಿ ಆಗೈತಿ. ದೋಸೆ ಒಂದ ರೆಡಿ ಆಗ್ತಂದ್ರೆ ಬಡ ನಾಷ್ಟ ಮಾಡ್ಕೊಂಡು ಸೀದಾ ಗಾಡಿ ಹೋಗ್ಬಿಡೋಣ ಅಂತ. ಇವತ್ತು 9 ಗಂಟೆಗೆ ತೆಗಿಬೇಕಂತ ಅಂದ್ಕೊಂಡಿನಿ. ನೋಡೋಣ ಬರೀ ಏನಾಗ್ತೈತಿ. ನಾನು ಅಂದ್ಕೊಂಡಿದ್ದು ಯಾವ ಆಗಂಗಿಲ್ಲ ಗೈಸ್. ನಿನ್ನೆಯಿಂದ ನೋಡ್ರಿ ಬೆಳಿಗ್ಗೆ ಹೇಳತ್ತೀನಿ. ಫಸ್ಟ್ ಡೇ ಬೆಳಿಗ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ, ಎದ್ದಿರೋದಾರಿಲ್ಲ. ನಿನ್ನೆ ಜಲ್ದಿ ಹೋಗ್ಬೇಕು ಅಂದ್ಕೊಂಡೆ, 10:30 ಹೋದೆ ಅಂಗಡಿಗೆ. ಆಮೇಲೆ 2 ದಿನನೂ ಜಿಮ್ ಮಾಡ್ಬೇಕು ಅಂದ್ಕೊಂಡೆ. ಜಿಮ್ ಓನರೇ ಬಂದಿಲ್ಲ. ಅನ್ಕೊಳಕ್ಕೆ ಹೋಗ್ಬಾರ್ದು, ನಾನು ಅನ್ಕೋಬಾರ್ದು ಗೈಸ್. ಇನ್ಮೇಲಿಂದ ಏನು ಅಂದ್ರೆ ತಾನಾಗೆ ಎಲ್ಲ ಆಗಿಬಿಡ್ತೈತಿ. ನಾವು ಅಂದ್ಕೊಂಡಂಗೆಲ್ಲ ಯಾವುದೂ ಆಗಂಗಿಲ್ಲ. ಇನ್ಮೇಲಿಂದ ಅನ್ಕೊಳಕ್ಕೆ ಹೋಗ್ಬಾರ್ದು, ಹಂಗೆ ಮಾಡೋಣ. ಇವಾಗ ಜಸ್ಟ್ ಅಂಗಡಿ ಬಂದು ಎಲ್ಲ ಪೂಜೆ ಮಾಡಿ, ಎಲ್ಲ ದಸರಾ ಪೂಜೆ ಮಾಡಿ ಜಸ್ಟ್ ಫ್ಯಾನ್ ಹಾಕೊಂಡು ಕೆಳಗಡೆ ಕುಂತೀನಿ. ಇವತ್ತು ಸಂಡೇ ಐತಿ, ಏನು ಮಾಡೋಣ ಅಂತ ಒಟ್ಟ ಗೊತ್ತಾಗತ್ತಿಲ್ಲ. ಏನಾದರೂ ಒಂದು ಕಂಟೆಂಟ್ ಮಾಡಬೇಕಂತ ಅನ್ಸಾಗತ್ತೈತಿ. ಬಟ್ ಏನು ಮಾಡ್ಬೇಕಂತ ಗೊತ್ತಾಗೋದು. ನೋಡ್ತೀನಿ ತಡಿ, ಥಿಂಕ್ ಮಾಡ್ತೀನಿ. ಒಂದು ಯಾವ್ದಾರು ಒಂದು ಚಲೋ ಕಂಟೆಂಟ್ ಮಾಡೋಣ ಅಂತ, ಏನಾರ ಒಂದು ಹೊಸ್ತಾಗಿ ಮಾಡೋಣ. ಗಾಯ್ಸ್, ಇಲ್ಲಿ ನಮ್ಮ ರುದ್ರನ ಅಂಗಡಿಗೆ ಬಂದಿದ್ದೆ ನಾನು ಒಂದು ಸ್ವಲ್ಪ ಕೆಲಸದ ಮ್ಯಾಗ. ಇವಾಗ ನಮ್ಮ ಮಾವ ಬಂದಾನಿಲ್ಲೇ. ಇವಾಗ ನಮ್ಮ ಮಾವಾಗ ಒಂದು ಬುಲೆರೋ ಗಾಡಿ ಓಡಿಸ್ತಾನೆ ರೀ. ಅಲ್ಲಿ ನಿಂತ ನೋಡಿ ಬುಲೆರೋ ಗಾಡಿ ಅದ. ಆ ಗಾಡಿ ಓಡಿಸ್ತಾನೆ. ಇವ ಒಂದು ರೋಡ್ ಹೋಗಂಬಾಲೆ ಅಂತಂದ್ರೆ, ದೋಸ್ತ ಇಲ್ಲೇ ಮಾಲಕ್ ಅದನ ಅಂತಾನೆ.
ಇವ್ನು ಯಾವಾಗ ನಾ ಗಾಡಿ ಒಳಗೆ ಹೋಗಂಬಲ್ಲಿ ಒಂದು ರೌಂಡ್ ಅಂತೀನಲ್ಲ ಯಾವಾಗಾರ ಕೇಳು ಮಾಲಕ್ ಇಲ್ಲೇ ಅದನ್ರಿ ಮಾಲಕ್ಕೆ ಅಲ್ಲಿ ಮಾಲಕ್ಕೆ ನೀನು ಗಾಡಿ ರೀಡಿಂಗ್ ಇರ್ಲಿ ನಾ ಏನು ನಿನ್ಗೆ 20 ರೌಂಡ್ ಕೇಳಾಗ್ತಿಲ್ಲ ಬರೀ 1 ರೌಂಡ್ ಕೇಳಾಗ್ತೀನಿ ಯಾವಾಗಾರ ಕೇಳ್ರಿ ಯಾವಾಗಾರ ಏನಾರ ಅನ್ನೋಂಗ ಬರೀ ಇಲ್ಲೇ ಮುಂದದಲ್ಲೇ ಇಲ್ಲೇ ಅದಲ್ಲೇ ಓನರ್ ಇಲ್ಲೇ ಅದಲ್ಲೇ ಮಾಲಕ್ ಇಲ್ಲೇ ಅದಲ್ಲೇ ಬರೀ ಇದನ್ನ ಮಾಡ್ತಾನೆ ಉದ್ದಾರ ಆಗ ಗಾಡಿ ಈಗ ನಮ್ಮನ್ನ ಹತ್ಕೊಂಡು ಓಡಾಡಿಸ್ರಿ ಅವಾಗ ಉದ್ದಾರ ಹಾಕ್ತೀನಿ ಸರ್ ಯಾವ ಬರ್ತೀವಿ ಅಂದ್ರೆ ನಮಗೇನು ಮರ್ಯಾದಿಲ್ಲ ಐದು ಇದು 3ನೇ ವಿಡಿಯೋ ಇರ್ಬೋದು ಆದ್ರೆ ಅವನು 100ನೇ ವಿಡಿಯೋ ಅಂತ ನೀನ ನನ್ನ ಗಾಡಿ ಡ್ರೈವರ್ ಆಗಿರ್ತೀವಿ ಎಲ್ಲೋ ಗಾಯ್ಸ್ ನಾವು ಆಗಲೇ ರುದ್ರನಂಡಿಗಿದ್ವಿ ಮುಗಿಸ್ಕೊಂಡು ಸೀದಾ ವಾಪಸ್ ನಾನು ಅಂಗಡಿಗೆ ಹೋದೆ ಈಗ ಸಂಡೇ ಅಲ್ಲ ಅದಕ್ಕೆ 2 ಗಂಟೆ ಕ್ಲೋಸ್ ಮಾಡಿನ ಅಂಗಡಿನ ಕ್ಲೋಸ್ ಮಾಡಿಕೊಂಡು ವಾಪಸ್ಸು ನಮ್ಮ ಹುಡುಗರು ಫೋನ್ ಮಾಡಿದ್ರು ಎದಕ್ಕಂತ ಕೇಳೋದು ಬೇಡ ನೋಡಿಬಿಟ್ರಿ ನೀವು ಪಾರ್ಟಿ ಮಾಡತ್ತೀವಿ ಎಲ್ಲರೂ ಸೇರ್ಕೊಂಡು ಪಾರ್ಟಿ ಮಾಡಕ್ಕಂತ ಬಂದೀವಿ ರೀ ಈ ಪಾರ್ಟಿ ಮುಗಿಸ್ಕೊಂಡು ನೆಕ್ಸ್ಟ್ ಗದಗಿಗೆ ಹೋಗೋದೈತಿ ನೆಕ್ಸ್ಟ್ ಗದಗಿಗೆ ಹೋಗ್ಬೇಕು ಇವ್ರು ನಮ್ಮ ಭಟ್ರು ನೋಡ್ರಿ ಹೆಸರು ಹೇಳೋ ನಿಂದು ಒಂದು ಹೆಸರು ಹೇಳಕ್ಕೊಂದು ಹಚ್ಕೊಂತ ನೋಡ್ರಿ ಏನು ಮಾಡ್ತೀರಿ ಒಂದು ವಿಡಿಯೋ ನೋಡ್ಬಿಟ್ರೆ ರಾತ್ರಿದು ಅವನವನು ಉರ್ಲ ಹಾಕೋಬೇಕಪ್ಪ ಗಿಡ ಹಾಕ್ತಿ ರಾತ್ರಿ ವಿಡಿಯೋ ಹಾಕಿಬಿಟ್ರ ರಾತ್ರಿ ಅದಕ್ಕೆ ಹೋಗ್ತೀವಿ ಹಳ್ಳತ್ತ ಹಾಕೋಲ್ಲ ಹಂಗ ನಿಷೇಧ ಆಗಿರ್ತೀವಿ ಹಾಕಿಬಿಡ್ತೀವಿ ವಿಡಿಯೋ ಗಿಡನ ಹಚ್ಚಿ ಬಿಡ್ಬೇಕು ಅವನು ಹಡ ನಾವು ಉರ್ಲ ಹಾಕೋಣಕ್ಕೆ ಈಗ ಇವ್ರು ಮಾತಾಡೋದೆಲ್ಲ ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತಂದ್ರೆ ಎಲ್ಲದಕ್ಕೂ ಬೀಪ್ ಸೌಂಡ್ ಹಾಕೊಂಡು ನಿಂದಿರ್ಬೇಕಾಗ್ತೈತಿ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಆದ್ಮೇಲೆ ಗದಗೆ ಹೋಗ್ತೀವಲ್ಲ ಅವಾಗ ವಿಡಿಯೋ ಮಾಡ್ತಂತೀವಿ ಗಾಯ್ಸ್ ಊಟ ಎಲ್ಲ ಮುಗಿಸ್ಕೊಂಡ್ರಿ ಗದಗ ಹೋಗ್ಬೇಕಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೀವಿ ಒಟ್ಟ ಬಸ್ಸ ಬರೋದು ಯಾವುದು ಖಾಲಿ ಐತೆ ನೋಡ್ರಿ ಪೂರ ನಾವು ಬಸ್ಸ ಇಲ್ಲ ಏನು ಮಾಡ್ಬೇಕು ಗೊತ್ತಾಗೋದು ಬಸ್ನಾಗ ಬಂದೀವಿ ಇಲ್ಲಿ ನಮ್ಮ ಕಂಡಕ್ಟರ್ ಹೆಣ್ಮಕ್ಳ ಸಂಬಂಧ ಸಾಕಾಗ್ಬಿಟ್ಟೈತಿ ಅವ್ರಿಗೆ ಕೇಳೋಂಬರ್ರಿ ಏನಂತಾರಂತ ಸರ ನಮ್ಗೆ 2 ಗದಗ ಕೊಡ್ರಿ 2 ಗದಗ ಚೇಂಜ್ ಇಲ್ಲ ಸರ್ ಹೆಂಗಂತೀರಿ ಕೊಡ್ರಿ ಅಡ್ಡಿಲ್ಲ ರೊಕ್ಕ ಕೊಡ್ರಿ ಅಲ್ಲ ಸರ ಫ್ರೀ ಬಸ್ಸಿಂದ ಹೆಂಗೆ ಅನ್ಸತ್ತೆ ನಿಮಗೆ ಫ್ರೀ ಬಸ್ಸಿಂದ ಹೆಂಗೆ ಅನ್ಸತ್ತೆ ರೀ ಖುಷಿ ಆಗುತ್ತೆ ಬಸ್ ಸ್ಟ್ಯಾಂಡ್ ಮಂದಿರ ಬಡ್ದಾಡ್ತಾರ ನಾವು ಬಡ್ದಾಡ್ತೀವಿ ನಾವು ನಿಮ್ದು ಡೈಲಿ ಡ್ಯೂಟಿ ಎಂತಾರ ಏನು ಹೌದು ಡೈಲಿ ಬಸ್ ಸ್ಟ್ಯಾಂಡ್ ಬಡ್ದಾಡೋದು ಎಲ್ಲ ಬಸ್ ಸ್ಟ್ಯಾಂಡ್ ಬಡ್ದಾಡೋದು ಒಂದು ಬಸ್ ಸ್ಟ್ಯಾಂಡ್ ನಿಮ್ದು ಹೆಂಗೆ ಅನ್ಸುತ್ತಾರ ಸರ್ ನಾವು ಏನು ಹೇಳೋದಂದ್ರೆ ನಿಜವಾದ ಹೇಳ್ಬೇಕಂದ್ರೆ ನಮ್ಮ ಸಂಸ್ಥೆ ಈಗ ಉದ್ಧಾರ ಆಗಕತ್ತೈತ್ರಿ ಯಾಕೆ ಉದ್ಧಾರ ಆಗಕತ್ತೈತೆ ಅಂದ್ರೆ ಈಗೆಲ್ಲ ಹಾನಿಗಳು ನಮ್ಮ ಮಹಿಳೆಯರಿಗೆ ಆಸರ ಕೊಟ್ಟು ನಿಂತಿರಲ್ಲ ನಮ್ಗೆ ಒಂದು ಸ್ವಲ್ಪ ಏನು ಅನ್ಸುತ್ತಂದ್ರೆ ಸ್ವಲ್ಪ ಮನಸ್ಸಕ್ಕಿಗಳಾದ್ರೂ ಪರವಾಗಿಲ್ಲ ಖುಷಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಅಗ್ರಸ್ಥಾನ ಅಂಥದ್ರಲ್ಲಿ ನಮ್ಮ ಯಡಿಯೂರಪ್ಪನವರು ಈಗ ನಿಮ್ಮ ಸಂಸ್ಥಾನಕ್ಕೆ ನಾವು ಜಾಸ್ತಿ ರೊಕ್ಕ ಕೊಡತ್ತೀವಿ ಮತ್ತು ನಮ್ಮನ್ನ ನಿಂತ್ಕೊಂಡು ಕಳ್ಸಾತಿರಲ್ಲ ಅದಕ್ಕೆ ನಿಮ್ಮನ್ನ ದಾನಿಗಳಂತ ಪ್ರಥಮವಾಗಿ ನಾನು ಪ್ರಸ್ತಾವನೆ ಮಾಡಿದೆ ಸರ್ ದಾನಿಗಳು ಎಲ್ಲರೂ ಕುಂದಿರ್ಸಿ ಮಾತಾಡ್ಸ್ತಾರ್ರಿ ನೀವು ನಿಂದಿರ್ಸಿ ಮಾತಾಡ್ಸಾತಿರಲ್ಲ ನಮ್ಮ ದೇಶದಲ್ಲಿ ನೋಡಿ ಟ್ರಾಫಿಕ್ ಇಲ್ರಿ ಬಡ್ದಾಡಕ್ಕೆ ಮಾತಾಡ್ಬೇಕಾಯ್ತು ಟ್ರಾಫಿಕ್ ಕಮ್ಮಿ ಐತಿ ಆಯ್ತವ್ರಿಗೆ ಗದ್ದು ಭಾಳ ಐತಿ ಆಮೇಲೆ ಸಿಗೋಣ ಗಾಯ್ಸ್ ಬಂದು ಬಸ್ ಒಳಗೆ ಕುಂತ್ಕೊಂಡಿವಿ ಯಾಕೋ ಡ್ರೈವರ್ ಅಂಕಲ್ ಪರಿಚಯ ಇದ್ರು ಹಂಗಾಗಿ ಸೀಟ್ ಸಿಕ್ಕೈತಿ ಬಟ್ ಬಸ್ ಮೂವ್ ಆಗಲ್ಲ ಅಂತ ಹೇಳತ್ತಾರ ಏನು ಮಾಡಬೇಕು ಗೊತ್ತಾಗತ್ತಿಲ್ಲ ಆ ಕಡೆ ಹೋದ್ರೆ ಫುಲ್ ರಶ್ ಐತಿ ನೋಡಿದ್ರೆ ಭಾಳ ಸಾಕಾಗ್ಬಿಡತ್ತೆ ಗಾಯ್ಸ್ ಭಾಳ ಅಂದ್ರೆ ಭಾಳ ರಶ್ ಐತಿ ನೋಡ್ರಿ ನೀವು ಭಾಳ ಅಂದ್ರೆ ಭಾಳ ಕೆಟ್ಟ ರಶ್ ಇಂಥ ರಶ್ ನಾವು ಬರತ್ತೀವಿ ಟೈಮ್ ನೋಡಿದ್ರೆ 6:30 ಆಗಿ ಬಂತು 7 ಗಂಟೆ ಆಯ್ತು ಅಂತ ಆಲ್ಮೋಸ್ಟ್ 7 ಗಂಟೆ ಆಗೈತೆ ಕಂಡಕ್ಟರ್ಗೆ ಜಾಗ ಇಲ್ಲ ಭಾಳ ಅಂದ್ರೆ ಭಾಳ ರಶ್ ಐತಿ ಕಂಡಕ್ಟರ್ ಓಡಾಡೋಕೆ ಜಾಗ ಇಲ್ಲ ಆ ರೇಂಜ್ ರಶ್ ಆಗಿಬಿಟ್ಟೈತಿ ಓಕೆ ಗಾಯ್ಸ್
ಬಸ್ ಒಳಗೆ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಹಾಗಾಗಿ ನೆಕ್ಸ್ಟ್ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ರುದ್ರನ ಮನೆಗೆ ಹೋದ್ವಿ, ಅಲ್ಲೇ ಫೋನ್ ಚಾರ್ಜ್ ಹಾಕಿ ಈಗ ಜಸ್ಟ್ ನಾನು ಮನೆಗೆ ಬಂದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಪಟ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ, ಲವ್ ಯು, ಟೇಕ್ ಕೇರ್.